ನಮಸ್ಕಾರ ಎಲ್ರಿಗೂ. ಇದು ಕೃಷ್ಣ ಡ್ರಾಯಿಂಗ್ದು 2ನೇ ಪಾರ್ಟ್ ಅದ. ಈ ಪಾರ್ಟ್ ಒಳಗೆ ಕೃಷ್ಣಂದು ಡ್ರಾಯಿಂಗ್ ಪೂರ್ತಿ ಕಂಪ್ಲೀಟ್ ಆಗ್ತದೆ. ಈಗ ಗ್ರಾಫೈಟ್ನಿಂದ ಮಾಡೀನಿ ರೀ, ಕೃಷ್ಣ ಎಲ್ಲ ಫೇಸ್ ಕ್ಲಾತ್ ಎಲ್ಲ ಗ್ರಾಫೈಟ್ನಿಂದ ಮಾಡೀನಿ. ಈ ಪಾರ್ಟ್ ಒಳಗೆ ಕಂಪ್ಲೀಟ್ ಚಾರ್ಕೋಲ್ ನಿಂತ ಇರ್ತದೆ. ಚಾರ್ಕೋಲ್ ಪೆನ್ಸಿಲ ಮತ್ತು ಪೆನ್ಸಿಲಿಂದ ಫೋಲ್ಡರ್ ಮಾಡ್ಕೋತೀನಿ. ಫೋಲ್ಡರ್ ಹೆಂಗೆ ಮಾಡ್ಕೋತೀನಿ ಮತ್ತು ಪೆನ್ಸಿಲ್ ಹೆಂಗೆ ಶಾರ್ಪ್ ಮಾಡ್ತೀನಿ ಎಲ್ಲನೂ ಹೇಳ್ತೀನಿ ಈ ವಿಡಿಯೋದಾಗ. ಪೌಡ್ರ್ ನಿಂತ ಹೆಂಗೆ ಪೇಪರ್ ಮೇಲೆ ಅಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಈ ಡ್ರಾಯಿಂಗ್ ಕಂಪ್ಲೀಟ್ ಆಗ್ತದೆ ರೀ ಈ ವಿಡಿಯೋದಾಗ ಪೂರ್ತಿ. ನೋಡಂಬರ್ ಹೆಂಗೆ ಅಂತ. ರಿಫ್ರೆನ್ಸ್ ಇಮೇಜ್ದಾಗ ಅಬ್ಸರ್ವ್ ಮಾಡ್ಬೋದು ನೀವು. ಚಾರ್ಕೋಲ್ ಪೆನ್ಸಿಲಿಂದ ಶಾರ್ಪ್ ಎಡ್ಜಸ್ ಅವ, ಅದ್ರ ಸಲುವಾಗಿ ನಾವು ಫೋಲ್ಡರ್ ನಿಂತು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಚಾರ್ಕೋಲ್ ಪೆನ್ಸಿಲೇ ಶಾರ್ಪ್ ಮಾಡ್ಬೇಕ್ರಿ ಚಲೋ. ಕಟ್ರ್ ನಿಂತು ಮಾಡ್ಲತ್ತೀನಿ. ಇಷ್ಟೇ ಉದ್ದ ಇರ್ಲಿಕ್ರಿ. ಈಗ ನೆಕ್ಸ್ಟ್ ಎಂಬ್ರಿ ಪೇಪರ್ನಿಂದ ಶಾರ್ಪ್ ಮಾಡ್ಕೋತೀನಿ. ಈಗ ಚಾರ್ಕೋಲ್ ಪೌಡ್ರ್ ಮಾಡಿಕೊಂಡು ಇಲ್ಲಿ ಹಾಕೋತೀನಿ ರೀ. ಇಲ್ಲಿ ನಿಂತು ಹಂಗೆ ಬ್ರಷ್ ನಿಂತು ತೊಗೊಂಡು ಇಲ್ಲಿ ಡ್ರಾಯಿಂಗ್ ಮಾಡ್ಲಿಕ್ಕೆ ಬರ್ತದೆ. ಈಗ ಅದಕ್ಕಿಂತ ಮೊದಲು ಈಗ ಎಂಬ್ರಿ ಪೇಪರ್ ನಿಂತು ನಾವು ಚಾರ್ಕೋಲ್ ಪೌಡ್ರ್ ಮಾಡ್ಕೋತೀವಿ. ಅದ್ರ ಸಲುವಾಗಿ ಇದು ಪೇಪರ್ ಮೊದಲು ಕ್ಲೀನ್ ಮಾಡ್ಬೇಕ್ರಿ. ಈಗ ಒಂದು ಬ್ರಷ್ ನಿಂತು ಕ್ಲೀನ್ ಮಾಡ್ಲತ್ತೀನಿ. ಮೀಡಿಯಮ್ ಗ್ರೇಡ್ ಚಾರ್ಕೋಲ್ ಪೆನ್ಸಿಲ್ನಿಂದ ಪೌಡ್ರ್ ಮಾಡ್ಕೊಳತ್ತೀನಿ. ಈಗ ಸಾಫ್ಟ್ ಚಾರ್ಕೋಲ್ ಪೌಡ್ರ್ ಸಲುವಾಗಿ ನಾ ಚಾರ್ಕೋಲ್ ಸ್ಟಿಕ್ ಯೂಸ್ ಮಾಡ್ಲತ್ತೀನಿ ರೀ. ಇದು 25 ರೂಪಾಯಿಗೆ ಸಿಗ್ತದೆ, ಅದೇ ಯೂಸ್ ಮಾಡ್ಲತ್ತೀನಿ. ಈ ಡ್ರಾಯಿಂಗ್ ಮಾಡ್ಲಿಕ್ಕೆ ಇಷ್ಟು ಮೆಟೀರಿಯಲ್ಸ್ ಯೂಸ್ ಮಾಡ್ಲತ್ತೀನಿ ರೀ. ಅಂದ್ರೆ ಮೋನೋಜೀರೋ ಎರೇಸರ, ಇದು 2 ಬ್ರಷ್ ಅವ ರೀ, ಒಂದು ಸಾಫ್ಟ್ ಚಾರ್ಕೋಲ್ ಪೆನ್ಸಿಲ್ ಅವಾಗಲೇ ಶಾರ್ಪ್ ಮಾಡೋದಲ್ಲ ಅದು, ಇದು ವೈಟ್ ಚಾರ್ಕೋಲ್ ಪೆನ್ಸಿಲ್ ಅದ. ಇದು ಯಾವಾಗ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಹಂಗೆ ಮಾಡ್ಕೊತ. ಒಂದು ನೀಡೆಬಲ್ ಎರೇಸರ, ಇದೆರಡು ಸಾಫ್ಟ್ ಮತ್ತು ಮೀಡಿಯಮ್ ಚಾರ್ಕೋಲ್ ಪೌಡ್ರ್, ಇದಿಷ್ಟು ಯೂಸ್ ಮಾಡಿಕೊಂಡು ಡ್ರಾಯಿಂಗ್ ಮಾಡ್ಲತ್ತೀನಿ ರೀ. ಈಗ ಮೊದಲನೇದಾಗಿ ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ಇಲ್ಲಿ ನಿಂತು ಮಾಡ್ಕೊತ ಬರ್ತೀನಿ ರೀ. ಒಂದು ಲೇಯರ್ನಿಂದ ಶೇಡಿಂಗ್ ಮಾಡೀನಿ ಚಾರ್ಕೋಲ್ ಪೆನ್ಸಿಲ್, ಸಾಫ್ಟ್ ಚಾರ್ಕೋಲ್ ಪೆನ್ಸಿಲ್ನಿಂದ. ಈಗ ಈ ಬ್ರಷ್ನಿಂದ ಬ್ಲೆಂಡಿಂಗ್ ಮಾಡ್ಕೋತೀನಿ ರೀ. ಈಗ ನೆಕ್ಸ್ಟ್ ರೀ ಬ್ಲೆಂಡಿಂಗ್ ಎಲ್ಲ ಆಯಿತು. 1 ಲೇಯರ್ ಶೇಡಿಂಗ್ ಮಾಡಿ ಬ್ಲೆಂಡಿಂಗ್ ಮಾಡೀನಿ. ಈಗ ನೆಕ್ಸ್ಟ್ ಇಲ್ಲಿ ಇನ್ನೂ ಡಾರ್ಕ್ ಬೇಕು ರೀ. ಅದಕ್ಕೆ ಆವಾಗಲೇ ಚಾರ್ಕೋಲ್ ಪೌಡ್ರ್ ಮಾಡ್ಕೊಂಡಿಲ್ಲ. ಚಾರ್ಕೋಲ್ ಪೌಡ್ರ್ನಾಗ ಬ್ರಷ್ ಎದ್ದಿ ಬ್ರಷ್ ತುಂಬ ಪೌಡ್ರ್ ಸ್ಪ್ರೆಡ್ ಮಾಡಿಕೊಂಡು ಕಂಪ್ಲೀಟ್ ಡಾರ್ಕ್ ಇರಲಿ ಅಪ್ಲೈ ಮಾಡ್ತೀನಿ ರೀ. ಈಗ ನೀಡೆಬಲ್ ಎರೇಸರ್ ಮತ್ತು ಮೋನೋಜೀರೋ ಎರೇಸರ ವೈಟ್ ಚಾರ್ಕೋಲ್ ಪೆನ್ಸಿಲಿಂದ ಎಲ್ಲೆಲ್ಲ ಹೈಲೈಟ್ ಅವ ಅವೆಲ್ಲನೂ ಡ್ರಾ ಮಾಡ್ತೀನಿ ರೀ. ನೀಡೆಬಲ್ ಎರೇಸರ್ನಿಂದ ಇಲ್ಲೆಲ್ಲ ವೈಟ್ ಹೈಲೈಟ್ ಕಾಣಿಸ್ಲತ್ತವ ಬ್ಲರ್ ಟೈಪ, ಅದೆಲ್ಲ ನೀಡೆಬಲ್ ಎರೇಸರ್ನಿಂದ ಮಾಡ್ಕೊತೀನಿ. ಎಲ್ಲೆಲ್ಲಿ ಶಾರ್ಪ್ ಹೈಲೈಟ್ ಕಾಣ್ಲತ್ತವ ಅದೆಲ್ಲ ಮೋನೋಜೀರೋ ಎರೇಸರ್ನಿಂದ ಎರೇಸ್ ಮಾಡ್ಕೊತೀನಿ. ಮತ್ತು ಕ್ಲಾತ್ ಒಳಗದು ಬ್ಲರ್ ಟೈಪ್ ಹೈಲೈಟ್ ಕಾಣಿಸ್ಲತ್ತವ ಅದೆಲ್ಲ ವೈಟ್ ಚಾರ್ಕೋಲ್ನಿಂದ ಹೈಲೈಟ್ ಮಾಡ್ಕೊತೀನಿ ರೀ. ಇದೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಇದೆಲ್ಲ ಹಾಗೆ ಡ್ರಾ ಮಾಡ್ತೀನಿ. ಇದು ಹೆಂಗೆ ಮಾಡಿರ್ತೀನಿ ಎಲ್ಲ ಹಂಗೆ ಮಾಡ್ತೀನಿ. ಈಗ ಎಲೆಕ್ಟ್ರಿಕ್ ಎರೇಸರ್ನಿಂದ ಇವೆಲ್ಲ ಡಿಸೈನ್ ಅವಲ್ಲ ರೀ, ಅವು ಡ್ರಾ ಮಾಡ್ತೀನಿ.